ಹೆಲೋ ಡಿಯರ್ ಸ್ಟೂಡೆಂಟ್ಸ್, ನಾನು ಕಶ್ಯಪ್, ನಿಮ್ಮ ಸಕ್ಸಸ್ ಟೀಮ್ಮೇಟ್, ನಿಮ್ಮ ರ್ಯಾಂಕ್ ಟೀಮ್ಮೇಟ್ ಮತ್ತು ನಿಮ್ಮ ಕರಿಯರ್ ಟೀಮ್ಮೇಟ್. ಇವತ್ತಿನ ಪಾಠದ ವಿಷಯ ತುಂಬ ಈಸಿ ಆಗಿರುವಂಥ ವಿಷಯ, ರೇಷಿಯೋಸ್. ನಿಮ್ಮ ಪಾರ್ಟ್ನರ್ಶಿಪ್ ಅಕೌಂಟೆನ್ಸಿನಲ್ಲಿ ನೀವು ರೇಷಿಯೋಸ್ ಅನ್ನೋದನ್ನು ತುಂಬ ಟೆನ್ಷನ್ ತೊಗೊಂಡು ಮಾಡ್ತಾರೆ, ಎಷ್ಟೋ ಏನಾದರೂ ಬಿಟ್ಬಿಡ್ತಾರೆ. ಅದರಷ್ಟು ಈಸಿ ಆಗಿರುವಂಥ ಚಾಪ್ಟರ್ ಇನ್ಯಾವುದೂ ಇಲ್ಲ. 6 ಮಾರ್ಕ್ಸ್ ಇದರಲ್ಲಿ ಟೆಸ್ಟ್ ಮಾಡ್ತಾರೆ. ಈ ಚಾಪ್ಟರ್ ಇರುವಂಥ ಸುಲಭವಾಗಿರುವಂಥದ್ದು ಒಂದು 5 ನಿಮಿಷದಲ್ಲಿ ಪೂರ್ತಿ 6 ಮಾರ್ಕ್ಸಲ್ಲಿ ಆರಾಮಾಗಿ ಸಿಗೋವಂಥ ಚಾಪ್ಟರ್ ಇದು. ಸೊ ಇದರಲ್ಲಿ ನಾವಲ್ಲಿ ಏನೇನಾಗತ್ತೆ, ನಿಮ್ಗಲ್ಲಿ ಏನೇನೋ ಹೇಳಿರ್ತಾರೆ. ಅಯ್ಯೋ ಏನಪ್ಪ ಇದು, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂತಾರೆ, ಓಹೋ ಓಲ್ಡ್ ರೇಷಿಯೋ ಅಂತಾರೆ, ಗೇನ್ ರೇಷಿಯೋ ಅಂತಾರೆ, ಮತ್ತೆ ಸ್ಯಾಕ್ರಿಫೈಸ್ ರೇಷಿಯೋ ಅಂತಾರೆ, ಏನೇನೇನೇನೇನೋ ರೇಷಿಯೋಗಳು ಅಂತ ಇದ್ದಾರೆ. ಅದು ಅಲ್ಲದೆ ಆ ರೇಷಿಯೋಸ್ ಎಲ್ಲ ಯಾವುದೂ ಫ್ರ್ಯಾಕ್ಷನ್ಸ್ ಅಲ್ಲಿ ಇರುತ್ತೆ. 1/4 ಅಂತಾರೆ, 1/5 ಅಂತಾರೆ, 1/20 = 4/20 ಅಂತಾರೆ. ಈ ತರ ಎಲ್ಲ ಹೇಳ್ತಾ ಇದ್ದಾರೆ. ಮತ್ತೆ ಒಂದೊಂದ್ ಕಡೆ 1 - 1/5 ಮಾಡಿಸ್ಬಿಡ್ತಾ ಇದ್ದಾರೆ. ಏನಿದು ಇಷ್ಟೊಂದು ಟೆನ್ಷನ್ ಆಗುವಂಥದ್ದು, ಏನಪ್ಪ ಇದು, ಯಾಕಾದ್ರೂ ಕಾಮರ್ಸ್ ತಗೊಂಡವಪ್ಪ ಅನ್ನೋ ಫೀಲಿಂಗ್ ತರಿಸ್ಬಿಟ್ಟಿರ್ತಾರೆ. ಆದ್ರೆ ಇದರಷ್ಟು ಸುಲಭವಾಗಿರುವಂಥದ್ದು ಯಾವುದೂ ಇಲ್ಲ. ಆರಾಮಾಗಲ್ಲಿ 6 ಮಾರ್ಕ್ಸ್ ತಗೋಬಹುದು. ತುಂಬಾನೇ ಸುಲಭವಾಗಿರುವಂಥದ್ದು. ನಾನು ನಿಮ್ಗೆ ಇದನ್ನು ಸುಲಭ ಮಾಡಿ ಕೊಡ್ತೀನಿ. ಅರೆ ಗಮನ ಇಟ್ಕೊಂಡು ಕೇಳಿಸ್ಕೊಳ್ಳಿ, ಪೂರ್ತಿ ವಿಡಿಯೋ ಪೂರ್ತಿ ನೋಡಿ. ಇವಾಗ ಫಾರ್ ಎಕ್ಸಾಂಪಲ್ ನಾವಲ್ಲಿ 1 ನಿಮಿಷ ರೇಷಿಯೋಯಿಂದ ಹೊರಗಡೆ ಬರೋಣ. ಪಿಜ್ಜಾ ತಿನ್ನೋಣ ಬನ್ನಿ. ಇವಾಗ ಇದು ಒಂದು ಪಿಜ್ಜಾ ಇದೆಯಪ್ಪ, ಒಂದು ಪಿಜ್ಜಾ ಇದೆ. ಈ ಒಂದು ಪಿಜ್ಜಾಗೆ ನಿಮಗೆ ಎಷ್ಟು ಬೆಲೆ ಏನಪ್ಪ ಈ ಪಿಜ್ಜಾಗೆ ಅಂದರೆ 200 ರೂಪಾಯಿ ಆಗತ್ತೆ. ಒಂದು ಪಿಜ್ಜಾಗೆ 200 ರೂಪಾಯಿ ಆಗತ್ತೆ. ಈ ಒಂದು ಪಿಜ್ಜಾಲಿ 4 ಸ್ಲೈಸಲ್ಲಿ ಇದೆ, 4 ಸ್ಲೈಸ್ಗಳಾಗತ್ತೆ. ಸರಿನಾ? ನಿಮ್ಮ ಹತ್ರ 150 ರೂಪಾಯಿ ಇದೆ. ಫ್ರೆಂಡ್ ಹತ್ರ 50 ರೂಪಾಯಿ ಇದೆ. ಫ್ರೆಂಡ್ ಹತ್ರ ಎಷ್ಟಿದೆ? 50 ರೂಪಾಯಿ ಇದೆ. ಲಾಜಿಕಲಿ ಹೇಳಿ, ಇವಾಗ 4 ಸ್ಲೈಸ್ ಇದೆ, ಒಂದು ಪಿಜ್ಜಾಗೆ 200 ರೂಪಾಯಿ ಆಯಿತು. ನೀವು 150 ರೂಪಾಯಿ ಕೊಟ್ಟಿದ್ರೆ ನೀವು 3 ಸ್ಲೈಸಸ್ ತಾನೇ ತಗೊಳ್ತೀರಾ. ಮತ್ತೆ ನಿಮ್ಮ ಫ್ರೆಂಡ್ ಜೊತೆ ಎಷ್ಟು ಹಂಚ್ಕೊಳ್ತೀರಾ? 1 ಸ್ಲೈಸ್ ತಾನೇ ಹಂಚ್ಕೊಳ್ತೀರಾ. ಸೊ ನೀವಲ್ಲಿ ಎಷ್ಟು ತೊಗೊಂಡ್ರಿ? 3 ಸ್ಲೈಸು. ನಿಮ್ಮ ಫ್ರೆಂಡಲ್ಲಿ ಎಷ್ಟು ತೊಗೊಂಡ್ರು? 1 ಸ್ಲೈಸು. ಇವಾಗ ನಾನು ಇದನ್ನು ಒಂದು ನಿಮಿಷ ಸ್ಕ್ರೋಲ್ ಡೌನ್ ಮಾಡ್ತೀನಿ ತಡೀರಿ. ಇದನ್ನು ನಾನಿವಾಗ ನೀವು 3 ಸ್ಲೈಸ್ ತೊಗೊಂಡ್ರಿ ಮತ್ತು ನಿಮ್ಮ ಫ್ರೆಂಡ್ 1 ಸ್ಲೈಸ್ ತೊಗೊಂಡ್ರು ಅಂದರೆ ಒಂದು ಪಿಜ್ಜಾನ 4 ಸ್ಲೈಸ್ ಮಾಡಿಬಿಟ್ಟು ನೀವು 3 ಸ್ಲೈಸ್ ತೊಗೊಂಡ್ರಿ, ನಿಮ್ಮ ಫ್ರೆಂಡ್ 1 ಸ್ಲೈಸ್ ತೊಗೊಂಡ್ರು ಅಂದರೆ ಇದನ್ನು 3:1 ರೇಷಿಯೋಲಿ ಇದೆ ಅಂತ ಹೇಳ್ಬೋದಾ? ಇದೇ ರೇಷಿಯೋದು ಬೇಸಿಕ್ ಫಂಡ. ಒಂದು ಟೋಟಲ್ ಪ್ರಾಫಿಟ್ ಇಂದು ಎಷ್ಟು ಭಾಗ ಮಾಡ್ತೀವಿ ಅಂತ ನಾವು ನೋಡ್ತೀವಿ. ಆ ಭಾಗನ ಎಷ್ಟು ಜನರಿಗೆ ಯಾರ್ಯಾರಿಗೆಲ್ಲ ಎಷ್ಟೆಷ್ಟು ಕೊಡ್ತಾ ಇದ್ದೀವಿ ಅನ್ನೋದನ್ನು ನೋಡೋದೇ ಈ ರೇಷಿಯೋ. ಈ ಪಿಜ್ಜಾ ಎಕ್ಸಾಂಪಲ್ ಅರ್ಥ ಆಗಿದೆ ಅಲ್ವಾ? ಒನ್ಸ್ ಅಗೇನ್ ಒಂದು ಚಿಕ್ಕದಾಗಲ್ಲಿ ಮತ್ತೆ ನೋಡೋಣ. ನೋಡಿ, ಇವಾಗ 4 ಸ್ಲೈಸ್ ಆಗಿದೆ. ನೀವು ರುಪೀಸ್ 150 ಕೊಟ್ರಿ, ಫ್ರೆಂಡ್ ₹50 ಕೊಟ್ಟರು, ನೀವು 3 ಸ್ಲೈಸ್ ತೊಗೊಂಡ್ರಿ, ನಿಮ್ಮ ಫ್ರೆಂಡ್ 1 ಸ್ಲೈಸ್ ತೊಗೊಂಡ್ರು. ಲಾಜಿಕಲ್ಲೇ ತಾನೆ. ಟೋಟಲಿ ಎಷ್ಟು ಸ್ಲೈಸ್ ಆಗಿದೆ ಅಂತೀರಾ? ಟೋಟಲಿ 4 ಸ್ಲೈಸ್ ಆಗಿದೆ. ಅದ್ರೊಳಗಲ್ಲಿ 3 ಸ್ಲೈಸ್ ನೀವು, ನಿಮ್ಮ ಫ್ರೆಂಡ್ 1 ಸ್ಲೈಸ್. ಸೊ 3:1 ರೇಷಿಯೋ ಅಂತ ಅನ್ಬೋದು. ಒಂದು ಇನ್ನೂ ಚಿಕ್ಕ ಎಕ್ಸಾಂಪಲ್ ತೊಗೋಣ, ನಿಮ್ಗಲ್ಲಿ ಈಸಿಯಾಗಲ್ಲಿ ಅರ್ಥ ಆಗುತ್ತೆ. ರೇಷಿಯೋಸ್ ಅಷ್ಟು ಈಸಿ ಇನ್ಯಾವುದೂ ಇಲ್ಲ. ಇವಾಗ ಟೋಟಲ್ ಪ್ರಾಫಿಟಲ್ಲಿ ಎಷ್ಟು ಭಾಗ ಮಾಡ್ತಾ ಇದ್ದೀವಿ ಅನ್ನೋದಲ್ಲಿ ನಾವು ನೋಡಬೇಕು. ಟೋಟಲ್ ಪ್ರಾಫಿಟನ್ನು ಎಷ್ಟರಿಂದ ಮುರಿತಾ ಇದ್ದೀವಿ ಅಂತ ನೋಡಬೇಕು. ಫಾರ್ ಎಕ್ಸಾಂಪಲ್, ಟೋಟಲ್ ಪ್ರಾಫಿಟ್ ಪಾರ್ಟ್ನರ್ಸ್ಗಳು ಕೊಡುವಂಥ ಪ್ರಾಫಿಟ್ಟು ಸಪೋಸ್ ರೂಪೀಸ್ 2,000 ಇದೆ ಅಂತ ಇಟ್ಕೋಣ. ಈ 2,000ನ ನಾನು 5 ಭಾಗ ಮಾಡ್ತೀನಿ. ಏನಾಗತ್ತೆ? ಇವಾಗ 5 ಭಾಗ ಮಾಡಿದೆ, ಇದ್ರೊಳಗಲ್ಲಿ 3 ಭಾಗ ಒಬ್ರು ಕೊಟ್ಟೆ, ಇನ್ನು 2 ಭಾಗ ಪಾರ್ಟ್ನರ್ 2 ಕೊಟ್ಟೆ. ಇದು ಪಾರ್ಟ್ನರ್ 1, ಇದು ಪಾರ್ಟ್ನರ್ 2. P1 ಅಂದರೆ ಪಾರ್ಟ್ನರ್ 1, P2 ಅಂದರೆ ಪಾರ್ಟ್ನರ್ 2. ಪಾರ್ಟ್ನರ್ 1ಗೆ 3 ಭಾಗ ಕೊಟ್ಟೆ, ಪಾರ್ಟ್ನರ್ 2ಗೆ 2 ಭಾಗ ಕೊಟ್ಟೆ. ಅಂದರೆ ಇವಾಗ ಯಾವ ಥರ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ? ಪ್ರಾಫಿಟ್ ಪಾರ್ಟ್ನರ್ 1ಇಂದು ಪ್ರಾಫಿಟ್ ಅಲ್ಲಿ ಎಷ್ಟು? ಇವಾಗ ಟೋಟಲಿ ನಾನು 5 ಭಾಗ ಮಾಡಿದೆ. ಈ 5 ಭಾಗದಲ್ಲಿ 3 ಭಾಗ ಪಾರ್ಟ್ನರ್ 1 ಕೊಟ್ಟೆ. ಪಾರ್ಟ್ನರ್ 2 ಅಂತ ತಗೋಣ. ಎಷ್ಟು ಭಾಗ ಮಾಡಿದ್ವಿ? ಟೋಟಲ್ ಪ್ರಾಫಿಟಿಂದ ಎಷ್ಟು ಭಾಗ ಮಾಡಿದ್ವಿ? 5 ಭಾಗ ಮಾಡಿದ್ವಿ. ಈ 5 ಭಾಗಲ್ಲಿ 2 ಭಾಗನ ನಾವಲ್ಲಿ ಪಾರ್ಟ್ನರ್ 2ಗೆ ಕೊಟ್ವಿ. ಅಷ್ಟೇ. ಎಷ್ಟು ಸಿಂಪಲ್ ಇದೆ ನೋಡಿ. 3 + 2 5 ಆಗುತ್ತೆ. ಏನಾಗಿರುತ್ತೆ? 3:2 ಅಂದರೆ ಏನು ಮಾಡಬೇಕು ಅಂದ್ಬಿಟ್ಟಿರ್ತಾರೆ, 3 + 2 ಮಾಡಿಬಿಟ್ಟು ಇದನ್ನು 3/5 2/5 ಹಂಗಲ್ಲ. ಏನಾಗಿದೆ ಅಂದರೆ ಎಷ್ಟು ಭಾಗ ಮಾಡಿದ್ದೀವಿ, ಆ ಭಾಗದಲ್ಲಿ ಎಷ್ಟು ಭಾಗ ಇವ್ರುಗಳು ಕೊಟ್ಟಿದ್ದೀವಿ, ಟೋಟಲ್ ಪ್ರಾಫಿಟಲ್ಲಿ ಎಷ್ಟು ಭಾಗ ಮಾಡಿದ್ದೀವಿ, ಆ ಭಾಗದಲ್ಲಿ ಎಷ್ಟೆಷ್ಟು ಯಾರ್ಯಾರು ಕೊಟ್ಟಿದ್ದೀವಿ ಅನ್ನೋದನ್ನು ನೋಡೋದಕ್ಕೆ ಈ ರೇಷಿಯೋ ನಾವು ಉಪಯೋಗಿಸೋದು. ತುಂಬಾ ಸುಲಭವಾಗಿ ಮಾಡ್ಕೋಬೋದು. ಇನ್ನೂ ಒಂದು ಎಕ್ಸಾಂಪಲ್ ತೊಗೋಣ, ನಿಮ್ಗೆ ತುಂಬಾ ಸುಲಭ ಆಗುತ್ತೆ ನೋಡಿ. ಪಾರ್ಟ್ನರ್ ಕೊಡಬೇಕಾಗಿರೋಂಥ ಟೋಟಲ್ ಪ್ರಾಫಿಟ್ ₹10,000 ಇರಲಿ.
ಸರಿನಾ? ಈ 10,000ನ ನಾನು ಎಷ್ಟು ಭಾಗ ಮಾಡ್ತೀನಿ? 4 ಭಾಗ ಮಾಡ್ತೀನಿ. 4 ಭಾಗ ಮಾಡ್ತೀನಿ. ಈ 4 ಭಾಗದಲ್ಲಿ ಏನು ಮಾಡ್ತೀನಿ? 3 ಭಾಗ ಒಬ್ರಿಗೆ ಕೊಡ್ತೀನಿ, ಇನ್ನು 1 ಭಾಗ ಇನ್ನೊಬ್ರಿಗೆ ಕೊಡ್ತೀನಿ. ತೊಂದರೆ ಏನಿಲ್ವಲ್ಲ. ಇವಾಗ ಯಾವ ಥರ ತಗೋಬೇಕು? ಇದು ಪಾರ್ಟ್ನರ್ 1 ಅಂತ ಇಟ್ಕೊಳ್ಳೋಣ, ಇದು ಪಾರ್ಟ್ನರ್ 2 ಅಂತ ಇಟ್ಕೊಳ್ಳೋಣ. ಪಾರ್ಟ್ನರ್ 1 ಯಾವ ಥರ ಹೋಗುತ್ತೆ? ಟೋಟಲಿ ಎಷ್ಟು ಭಾಗ ಆಗಿದೆ? 4 ಭಾಗ ಆಗಿದೆ. ಅದರಲ್ಲಿ ಎಷ್ಟು ಭಾಗ ಇವ್ರಿಗೆ ಕೊಟ್ವಿ? 3 ಭಾಗ ಕೊಟ್ವಿ. ಹಾಗೇನೆ ಪಾರ್ಟ್ನರ್ 2ಗೆ ಎಷ್ಟು ಭಾಗ ಆಗಿದೆ? ಟೋಟಲಿ ಎಷ್ಟು ಭಾಗ ಆಗಿದೆ? 4 ಭಾಗ ಆಗಿದೆ. ಈ 4 ಭಾಗದಲ್ಲಿ ಎಷ್ಟು ಭಾಗ ಕೊಟ್ವಿ ಅವ್ರಿಗೆ? ನಾವು 1 ಭಾಗ ಕೊಟ್ವಿ. ಈ ಥರ ಆಮೇಲೆ ಏನು ಮಾಡ್ತೀವಿ? ಇದನ್ನು ಇಂಟು ಅಂದ್ಬಿಟ್ಟು ಟೋಟಲ್ ಪ್ರಾಫಿಟ್ ಜೊತೆ ಮಲ್ಟಿಪ್ಲೈ ಮಾಡ್ತೀವಿ ಅಷ್ಟೇ, ಇನ್ನೇನಿಲ್ಲ. ಸರಿನಾ? ಇವಾಗಲ್ಲಿ ಇದು 7,500 ಆಗತ್ತೆ, ಇದು 2,500 ಆಗತ್ತೆ. ಈ ಥರ ನಾವಲ್ಲಿ ಪ್ರಾಫಿಟನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಇದು ಬೇಸಿಕ್ಕಾಗಲಿ ಯಾವುದೇ ಆಗಲಿ ಪಾರ್ಟ್ನರ್ಸ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂತ ಏನಂತೀವೋ ಅದು ಈ ಥರ ವರ್ಕೌಟ್ ಆಗುತ್ತೆ. ಟೋಟಲ್ ಪ್ರಾಫಿಟಲ್ಲಿ ಎಷ್ಟು ಭಾಗ ಮಾಡ್ತಾ ಇದ್ದೀವಿ ನಾವು, ಆ ಭಾಗದಲ್ಲಿ ಎಷ್ಟು ಭಾಗ ಯಾರಿಗೆ ಎಷ್ಟೆಷ್ಟು ಕೊಡ್ತಾ ಇದೀವಿ ಅನ್ನೋದು ನಾವು ಇದರಿಂದ ನೋಡ್ತೀವಿ. ಸರಿನಾ? ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮತ್ತು ಈ ಕಾನ್ಸೆಪ್ಚುವಲ್ ಕ್ಲಾರಿಟಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ, ಯಾಕೆಂದರೆ ಅವ್ರಿಗೂ ಒಳ್ಳೆ ಮಾರ್ಕ್ಸ್ ಬರಲಿ. ಸೊ ಇದು ನಾವು ಇನ್ನೂ ಒಂದಷ್ಟು ವಿಡಿಯೋ ಕಾನ್ಸೆಪ್ಚುವಲ್ ಕ್ಲಾರಿಟಿ ಕೊಟ್ಕೊಂಡು ನಿಮ್ಮಲ್ಲಿ ಎಕ್ಸಾಮಲ್ಲಿ ಒಳ್ಳೆ ಮಾರ್ಕ್ಸ್ ಬರೋಂಗೆ ಮಾಡುವಂಥ ಜವಾಬ್ದಾರಿ ನಂದು. ಸರಿನಾ? ಸೊ ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್ ಬಾಯ್.